ಶ್ರೀ ಗುರುಚರಿತ್ರೆ ಅಧ್ಯಾಯ 11. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತಿ ನಮಃ. ಶ್ರೀ ಗುರುಭ್ಯೋ ನಮಃ. ಪ್ರಸ್ತಾವನೆ. ಈ 12ನೆಯ ಅಧ್ಯಾಯಗಳಲ್ಲಿ ಶ್ರೀ ದತ್ತಾತ್ರೇಯ ಸ್ವಾಮಿಯ ಎರಡನೆಯ ಕಲಿಯುಗ ಅವತಾರವಾದ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿ ಅವರ ವೃತ್ತಾಂತ ಹೇಳಲ್ಪಟ್ಟಿರುತ್ತದೆ. ಇದರಲ್ಲಿ ಗಮನಿಸಬೇಕಾದ ಅಂಶಗಳು: ಒಂದನೆಯದು, ಶ್ರೀಪಾದ ಸ್ವಾಮಿಯವರಾಗಲಿ ಶ್ರೀ ನೃಸಿಂಹ ಸರಸ್ವತಿಯವರಾಗಲಿ ತಾವು ಭಗವಂತನ ಅವತಾರಗಳೆಂದು ಲೋಕಕ್ಕೆ ಹೇಳಿಕೊಳ್ಳಲಿಲ್ಲ. ಶ್ರೀರಾಮ ಕೂಡ ಆತ್ಮಾನಂ ಮಾನುಷಂ ಮನ್ಯೆ, ನನ್ನನ್ನು ಮಾನವನೆಂದೇ ತಿಳಿಯುತ್ತೇನೆ ಎಂದ. ಶ್ರೀಕೃಷ್ಣ ತಾನು ಭಗವಂತನ ಅವತಾರವೆಂದು ಅರ್ಜುನನಂತಹ ಆಂತರಿಕರಿಗೆ ಕೆಲವರಿಗೆ ಮಾತ್ರ ಹೇಳಿದನೇ ಹೊರತಾಗಿ ಲೋಕಕ್ಕೆ ಹೇಳಲಿಲ್ಲ. ಇದರಿಂದ ನಿಜವಾದ ಅವತಾರ ಪುರುಷ ತನ್ನ ನಿಜತತ್ವವನ್ನು ಲೋಕಕ್ಕೆ ಹೇಳಿಕೊಳ್ಳುವುದಿಲ್ಲ ಎಂದು ತಿಳಿಯಬೇಕು. ವೇದವ್ಯಾಸರಂತಹ ಕೆಲವರು ಸತ್ಯದ್ರಷ್ಟರು ಮಾತ್ರ ಈ ರಹಸ್ಯವನ್ನು ಗುರುತಿಸಿ ಲೋಕಕ್ಕೆ ತಿಳಿಸಿದರು. ಸಾಯಿಬಾಬಾ ಕೂಡ ಅಲ್ಲಾ ಮಾಲಿಕ್, ನಾನು ನಾನು ಅವನ ಸೇವಕ ಎಂದೇ ಹೇಳುತ್ತಿದ್ದರು. ಎರಡನೆಯದು, ಈ ಅವತಾರ ಮೂರ್ತಿಗಳೆಲ್ಲರೂ ತಮ್ಮ ನಿಜವಾದ ವಿಶ್ವರೂಪವನ್ನು ಆಂತರಿಕರಿಗೆ ಮಾತ್ರವೇ ಪ್ರಸಾದಿಸಿ ಅನುಭವ ಪೂರ್ವಕವಾಗಿ ತಮ್ಮ ದೈವತ್ವವನ್ನು ನಿರೂಪಿಸಿದರು. ಹಾಗಲ್ಲದೆ ಪೌಂಡರೀಕ ವಾಸುದೇವನಂತಹ ಕೀರ್ತಿಕಾಮರು ಮಾತ್ರವೇ ತಾವು ಅವತಾರ ಪುರುಷರೆಂದು ಲೋಕವನ್ನು ನಂಬಿಸಲು ನೋಡಿದರು. ಮೂರನೆಯದು, ಅವತಾರ ಪುರುಷರೆಲ್ಲರೂ ಸದ್ಗುರುವನ್ನಾಶ್ರಯಿಸಿ ಸತ್ಸಂಪ್ರದಾಯವನ್ನು ಪಾಲಿಸಿದರೆ ಹೊರತು ತಮಗೆ ಅಂತಹ ಅವಲಂಬನೆಗಳು ಅನಗತ್ಯವೆಂದೂ ತಾವು ಸರ್ವಧರ್ಮಗಳಿಗೂ ಅತೀತರೆಂದು ಹೇಳಿ ಸ್ವೇಚ್ಛಾಚಾರಿಗಳಾಗಲಿಲ್ಲ. ನಾಲ್ಕನೆಯದು, ಅವತಾರ ಪುರುಷರೆಲ್ಲರಂತೆ ಇವರಿಬ್ಬರೂ ತಾವು ಜನ್ಮತಃ ಪರಿಪೂರ್ಣರೇ ಆಗಿದ್ದರೂ ವಿನಮ್ರರಾದ ಸಾಧಕರಂತೆ ಪ್ರವರ್ತಿಸಿದರೆ ಹೊರತು ತಾವು ಸಿದ್ಧರೆಂದು ಗರ್ವಪಡಲಿಲ್ಲ. ಐದನೆಯದು, ಇವರು ದಿವ್ಯ ಲೀಲೆಗಳನ್ನು ಪ್ರದರ್ಶಿಸಿದರೂ ತಾವು ಆರ್ತರನ್ನು ರಕ್ಷಿಸುವುದಕ್ಕಾಗಿಯೇ ಹೊರತು ಅರ್ಥಾರ್ಥಿಗಳನ್ನು ಪೋಷಿಸುವುದಕ್ಕಲ್ಲ. ಅವು ನಿರ್ದಿಷ್ಟವಾದ ಆಧ್ಯಾತ್ಮಿಕ ಭಾವನೆಗಳನ್ನು ಭಕ್ತರಿಗೆ ಕೊಟ್ಟು ಅವರನ್ನು ಮೋಕ್ಷಮುಖರನ್ನಾಗಿ ಮಾಡಲು ಮಾತ್ರವೇ. ಕೆಲವರು ತಮ್ಮ ಶಕ್ತಿ ಸಾಮರ್ಥ್ಯಗಳಿಂದ ಲೌಕಿಕರನ್ನು ಸಂಭ್ರಮಾಶ್ಚರ್ಯಗಳಲ್ಲಿ ಮುಳುಗಿಸಿ ತಮಗೆ ಕೀರ್ತಿ ತಂದು ಕೊಡುವ ಸಾಧನೆಗಳಾದ ಸಾಧಾರಣ ಚಮತ್ಕಾರಗಳನ್ನು ಅವರೆಂದೂ ಪ್ರದರ್ಶಿಸಲಿಲ್ಲ. ಕಥಾರಂಭ. ನಾಮಧಾರಕ ಅತ್ಯಂತ ಆಸಕ್ತಿಯಿಂದ ಮತ್ತೆ ಕೇಳಿದ. ಅದಾದ ಮೇಲೆ ಶ್ರೀಪಾದ ಸ್ವಾಮಿ ಎರಡನೆಯ ಸಲ ಎಲ್ಲಿ ಅವತಾರ ಮಾಡಿದರು? ಯಾವ ಯಾವ ಲೀಲೆಗಳನ್ನು ಪ್ರದರ್ಶಿಸಿದರು? ಅಪ್ರಮೇಯನಾದ ಆ ಭಗವಂತನ ಲೀಲೆಗಳನ್ನು ನೀವು ಹೇಳುತ್ತಿದ್ದರೆ ಕೇಳಬೇಕೆಂಬ ಆಸೆ ಬೆಳೆಯುತ್ತಿದೆಯೇ ಹೊರತು ಕಡಿಮೆಯಾಗುತ್ತಿಲ್ಲ. ಆ ಎರಡನೆಯ ಅವತಾರ ವಿಶೇಷಗಳನ್ನು ವಿವರಿಸಿ. ಅಂತಹ ಶ್ರದ್ಧಾಳುವಾದ ಶ್ರೋತ ಲಭಿಸಿದ್ದಕ್ಕೆ ಸಿದ್ಧರಿಗೆ ಭಗವಂತನ ಲೀಲೆಗಳು ಮನಸ್ತೃಪ್ತಿಯಾಗಿ ವಿವರಿಸಿ ಹೇಳುವ ಅವಕಾಶ ಲಭಿಸಿತು. ಅಂತಹ ಅದೃಷ್ಟಕ್ಕೆ ಹಿಗ್ಗಿ ಸಿದ್ಧರು ನಾಮಧಾರಕ ದೀನರ ಉದ್ಧಾರ ಮಾಡಲು ತನ್ನನ್ನು ತಾನು ದತ್ತ ಮಾಡಿಕೊಂಡ ಪರಮೇಶ್ವರನ ಲೀಲೆಗಳನ್ನು ಯೋಗೀಂದ್ರರು ಕೂಡ ಊಹಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾನೆಷ್ಟು ವರ್ಣಿಸಿದರೂ ಅಗಾಧವಾದ ಆ ಕಥೆಗಳಲ್ಲಿ ಲವಲೇಶವಷ್ಟೇ ಆಗುತ್ತದೆಯಲ್ಲದೆ ಆತನ ಲೀಲೆಗಳನ್ನೆಲ್ಲ ಹೇಳಿದಂತಲ್ಲ. ಇನ್ನು ಕೇಳು ಎಂದು ಮುಂದುವರಿಸಿ ಹೇಳಿದರು. ಶ್ರೀಪಾದ ಸ್ವಾಮಿಯವರ ಆದೇಶದಂತೆ ಅಂಬಿಕಾ ಶೇಷಜೀವನವನ್ನೆಲ್ಲ ಶಿವಪೂಜೆಯಲ್ಲೇ ಕಳೆದಳು. ಆಕೆ ಮರುಜನ್ಮದಲ್ಲಿ ಮಹಾರಾಷ್ಟ್ರದಲ್ಲಿನ ಕಾರಂಜ ಅಂದರೆ ಲಾಡಕಾರಂಜ ಎನ್ನುವ ಗ್ರಾಮದಲ್ಲಿ ಅಕೋಲಾ ಜಿಲ್ಲೆ ವಾಜಸನೇಯ ಶಾಖೆಗೆ ಸೇರಿದ ಒಬ್ಬ ಸದ್ಬ್ರಾಹ್ಮಣನ ಮನೆಯಲ್ಲಿ ಮಗಳಾಗಿ ಜನಿಸಿದಳು. ತಾಯಿ ತಂದೆಯರು ಅವಳಿಗೆ ಅಂಬಾ ಎಂದು ನಾಮಕರಣ ಮಾಡಿದರು. ಆಕೆಗೆ ಪೂರ್ವ ಜನ್ಮ ಸಂಸ್ಕಾರದಿಂದಾಗಿ ಸೌಜನ್ಯಶೀಲತೆಯೊಡನೆ ಶಿವಭಕ್ತಿ ಕೂಡ ಪ್ರಾಪ್ತವಾಯಿತು.
ಆಕೆಗೆ ಯುಕ್ತ ವಯಸ್ಸು ಬರುತ್ತಲೂ ಮಾಧವ ಶರ್ಮ ಎಂಬ ಸದ್ಬ್ರಾಹ್ಮಣನೋತ್ತಮನಿಗೆ ಕೊಟ್ಟು ವಿವಾಹ ಮಾಡಿದರು. ಅವನು ಒಳ್ಳೆಯ ಶಿವಭಕ್ತ. ಆ ಪ್ರಾಂತ್ಯದಲ್ಲಿ ಸನ್ಮಾರ್ಗರಿಗೆ ಶಿವವ್ರತ ಮಾಡುವ ಅಭ್ಯಾಸವಿತ್ತು. ಅದರಿಂದ ಅವರನ್ನು ಶಿವವ್ರತರೆನ್ನುತ್ತಾರೆ. ಪೂರ್ವ ಜನ್ಮ ಸಂಸ್ಕಾರದ ಜೊತೆಗೆ ಈ ಜನ್ಮದಲ್ಲೂ ಗಂಡನ ಸಾಂಗತ್ಯದಿಂದ ಆಕೆ ಪ್ರತಿದಿನ ಸಂಧ್ಯಾ ಸಮಯದಲ್ಲಿ ಶಿವಪೂಜೆ ಗಂಡನೊಡನೆ ಕಲೆತು ಶನಿ ಪ್ರದೋಷ ಪೂಜೆ, ಶನಿ ತ್ರಯೋದಶಿಯ ದಿನ ವಿಶೇಷವಾದ ಪೂಜೆ ಮಾಡುತ್ತಿದ್ದಳು. ವಿಶೇಷವಾಗಿ ಅಂಬಾ ತನ್ನ ಗಂಡನಿಗೆ ಸೂರ್ಯನನ್ನು ಬಿಡದ ಛಾಯಾದೇವಿಯಂತೆ ಎಡಬಿಡದೆ ಸರ್ವೋಪಚಾರಗಳನ್ನು ಮಾಡುತ್ತಿದ್ದಳು. ಹೀಗೆ 16 ವರ್ಷಗಳು ಕಳೆದ ಮೇಲೆ ಅಂಬಾ ಗರ್ಭವತಿಯಾದಳು. ಮಾಧವ ಶರ್ಮ ಸಕಾಲದಲ್ಲಿ ಪುಂಸವನಾದಿ ಕಾರ್ಯಗಳನ್ನು ಮಾಡಿಸಿದನು. ನವಮಾಸ ತುಂಬಿದ ಮೇಲೆ ಮಹಾನ್ ಮಹಿಮಾನ್ವಿತವಾದ ಒಂದು ಶುಭ ಲಗ್ನದಲ್ಲಿ ಆಕೆಗೆ ಒಂದು ಗಂಡು ಮಗುವಾಯಿತು. ನಾಮಧಾರಕ. ಆ ಮಗು ಹುಟ್ಟುತ್ತಲೇ ಎಲ್ಲ ಮಕ್ಕಳ ಹಾಗೆ ಅಳಲಿಲ್ಲ. ಅಷ್ಟೇ ಅಲ್ಲ, ಸ್ಪಷ್ಟವಾಗಿ ಪ್ರಣವನ್ನುಚ್ಚರಿಸಿದ. ಅದನ್ನು ಕೇಳಿದವರು ಆಶ್ಚರ್ಯಪಟ್ಟು ಜ್ಯೋತಿಷ್ಯಶಾಸ್ತ್ರ ವಿದ್ವಾಂಸರು ಆತನ ಜಾತಕವನ್ನು ನೋಡಿ, ಮಾಧವ ಶರ್ಮ, ನಿನ್ನ ಭಾಗ್ಯ ಒದಗಿ ಬಂತು. ಈ ಮಗು ಸಾಕ್ಷಾತ್ತು ಭಗವಂತನೇ. ಇವನು ನಮ್ಮಂತೆ ಗೃಹಸ್ಥಾಶ್ರಮ ಧರ್ಮಿಯಾಗುವುದಿಲ್ಲ. ಸಣ್ಣ ವಯಸ್ಸಿನಲ್ಲೇ ಸನ್ಯಾಸ ಸ್ವೀಕರಿಸಿ ಜಗದ್ವಂದ್ಯನಾಗುತ್ತಾನೆ. ಇವನು ತನ್ನ ಚರಣಗಳನ್ನು ಧ್ಯಾನಿಸಿದ ಭಕ್ತರಿಗೆ ಕಾಮಧೇನುವಾಗುತ್ತಾನೆ. ಇವನ ದರ್ಶನ ಮಾತ್ರದಿಂದಲೇ ಪತಿತರು ಪಾವನರಾಗುತ್ತಾರೆ. ಇವನನ್ನು ಹೆತ್ತುದರಿಂದ ನಿಮಗೆ ಕೀರ್ತಿ, ಪ್ರತಿಷ್ಠೆ, ದಿವ್ಯ ಸುಖಗಳು ಲಭಿಸುತ್ತವೆ ಎಂದು ಹೇಳಿದರು. ಮಾಧವ ಶರ್ಮ ಆ ವಿದ್ವಾಂಸರನ್ನು ಘನವಾಗಿ ದಕ್ಷಿಣೆ ತಾಂಬೂಲಗಳಿಂದ ಸತ್ಕರಿಸಿದ. ಅವರು ಹೊರಡುವಾಗ ಮಾಧವ ಶರ್ಮ, ಈ ಬಾಲಕನಿಗೆ ಶ್ರೀ ಸಿದ್ಧಿಗಳು ದಾಸ್ಯ ಮಾಡುತ್ತದೆ, ನವನಿಧಿಗಳು ಪರಿಚಾರಕರಾಗಿರುತ್ತಾರೆ ಎಂದು ಆಶೀರ್ವದಿಸಿದರು. ಆ ಬಾಲಕ ಹುಟ್ಟಿದ ತಕ್ಷಣವೇ ಪ್ರಣವೋಚ್ಚಾರ ಮಾಡಿದ ವಿಷಯ ಮನೆ ಮನೆಗೂ ತಲುಪಿ ಅವನನ್ನು ನೋಡಲು ಜನ ಕಿಕ್ಕಿರಿದು ಮರುಳು ಹಾಕಿದರೆ ಕೆಳಗೆ ಬೀಳದಂತೆ ಸೇರಿದರು. ಮಗುವಿಗೆ ದೃಷ್ಟಿದೋಷ ತಗಲದಂತೆ ತಂದೆ ರಕ್ಷಾಬಂಧನ ಮಾಡಿಸಿದನು. ತಾಯಿ ಅವನಿಗೆ ಉಪ್ಪು, ಮೆಣಸು, ಒಣಮೆಣಸಿನಕಾಯಿ, ಬೇವಿನ ಸೊಪ್ಪುಗಳಿಂದ ದೃಷ್ಟಿ ತೆಗೆದಳು. ನಂತರದಲ್ಲಿ ಒಂದು ಸುಮುಹೂರ್ತದಲ್ಲಿ ಆ ಮಗುವಿಗೆ ಶಾಲಗ್ರಾಮದೇವ ಎಂದು ಹೆಸರಿಟ್ಟರು. ಆದರೆ ಮನೆಯಲ್ಲಿ ಎಲ್ಲರೂ ಅವನನ್ನು ನರಹರಿ ಎಂದು ಕರೆಯುವರು. ನರ ಎಂದರೆ ಅಜ್ಞಾನ ಬದ್ಧರಾದ ಮಾನವರು. ಹರಿ ಎಂದರೆ ಮಾನವರ ಅಜ್ಞಾನದಿಂದ ಉಂಟಾದ ದೈನ್ಯ, ತಾಪ, ಪಾಪಗಳನ್ನು ಹೊರಗಟ್ಟುವವನು ಎಂದರ್ಥ. ಆ ಹೆಸರೇ ಆತ ಅವತಾರ ಮೂರ್ತಿಯೆಂದು ಸೂಚಿಸುತ್ತಿರುವಂತಿದೆ. ಬಲಹೀನಳಾದದ್ದರಿಂದ ಅಂಬೆಗೆ ಮಗುವಿಗೆ ಸಾಕಾಗುವಷ್ಟು ಹಾಲಿರಲಿಲ್ಲ. ಮಗುವಿಗೋಸ್ಕರ ಒಬ್ಬಳು ದಾದಿಯನ್ನೋ ಹಾಲು ಕೊಡುವ ಮೇಕೆಯನ್ನೋ ಏರ್ಪಾಡು ಮಾಡಬೇಕೆಂದು ಆ ದಂಪತಿಗಳು ಯೋಚಿಸುತ್ತಿರಲಾಗಿ ಆ ಮಗು ತನ್ನ ಚಿನ್ನಾರಿ ಕೈಗಳಿಂದ ತಾಯಿಯ ವಕ್ಷಸ್ಥಲವನ್ನು ಸ್ಪರ್ಶಿಸಿದ. ತಕ್ಷಣವೇ ಆಕೆಗೆ ಸ್ತನ್ಯ ಉಕ್ಕಿ 32 ಧಾರೆಗಳಾಗಿ ಸುರಿದು ನೆಲದ ಮೇಲೆ ಬಿದ್ದವು. ಈ ವಿಷಯ ಎಲ್ಲರಿಗೂ ತಿಳಿದರೆ ಮಗುವಿಗೆ ದೃಷ್ಟಿ ದೋಷವಾಗುತ್ತದೆ ಎಂದು ಹೆದರಿ ಅಂಬಾ ಆ ಲೀಲೆಯನ್ನು ರಹಸ್ಯವಾಗಿಟ್ಟಳು. ಆ ಮಗು ತೊಟ್ಟಿಲಲ್ಲಿ ಮಲಗಿಸಿದರೆ ಅಳುವುದು, ನೆಲದ ಮೇಲೆ ಮಲಗಿಸಿದರೆ ಆಡಿಕೊಳ್ಳುವುದು. ಇಂತಹವೆಷ್ಟೋ ಲೀಲೆಗಳನ್ನು ನಡೆದರೂ ತಾಯಿ ಅದನ್ನು ಪ್ರಕಟ ಮಾಡಲಿಲ್ಲ. ಅದರಿಂದ ಆ ಪ್ರಭುವಿನ ಸಂಪೂರ್ಣವಾದ ದಿವ್ಯತ್ವ ಎಲ್ಲರಿಗೂ ತಿಳಿಯಲಿಲ್ಲ. ಹೀಗೆ ಸಂವತ್ಸರ ಕಳೆದರೂ ಅವನಿಗೆ ಒಂದು ಮಾತು ಕೂಡ ಬರಲಿಲ್ಲ. ಕುಲದೇವರನ್ನು ಆರಾಧಿಸಿದರೆಂದು ಕೆಲವರು ಮತ್ತುಗದ ಎಲೆಯಲ್ಲಿ ಬ್ರಾಹ್ಮಣರಿಗೆ
ಊಟವಿಡಿರೆಂದು, ಮತ್ತೆ ಕೆಲವರು ಅಶ್ವತ್ಥದೆಲೆಯಲ್ಲಿ ಊಟವಿಡಿರೆಂದು, ಇನ್ನೂ ಕೆಲವರು ಹೇಳಿದರು. ಮಾತುಗಳಾಡುತ್ತಾ ಅವನ ಕೈಲಿ ಹೇಳಿಸಲು ಯತ್ನಿಸುತ್ತಿದ್ದರೆ ಕ್ರಮವಾಗಿ ಮಾತು ಬರುತ್ತದೆ ಎಂದು ಕೆಲವರು, ಅವನು ಮಾತ್ರ ಮಾತು ಬಂದರೂ ಸ್ವಲ್ಪ ಕಾಲವಾದ ಮೇಲೆ ಮಾತ್ರವೇ ಮಾತನಾಡುತ್ತಾನೆಂದು ಮತ್ತೆ ಕೆಲವರು ಹೇಳಿದರು. ಅವರೆಲ್ಲರ ಮಾತು ಕೇಳಿ ನರಹರಿ ನಗುವನು. ಯಾರು ಏನು ಕೇಳಿದರೋ ಓಂ ಅನ್ನುವುದೇ ಅವನ ಸಮಾಧಾನ. ಆ ವಿಷಯ ಕೇಳಿದ ಕೆಲವರು ಹಿರಿಯರು, ಇವನು ನಮ್ಮ ಮಾತುಗಳನ್ನು ಕೇಳಬಲ್ಲವನಾಗಿದ್ದಾನೆ, ಆದ್ದರಿಂದ ಇವನು ಕಿವುಡನಲ್ಲ ಎನ್ನುವುದು ಸ್ಪಷ್ಟವಾಗುತ್ತದೆ ಎನ್ನುವರು. ಅವನು ಮೂಕನಾಗಿದ್ದರೆ ಅಷ್ಟು ಸ್ಪಷ್ಟವಾಗಿ ಓಂ ಎನ್ನುವುದು ಸಾಧ್ಯವಿಲ್ಲ. ಅವನು ಮಾತುಗಳು ಬಂದೂ ಕೂಡ ಏತಕೋ ಮಾತನಾಡುತ್ತಿಲ್ಲ ಎಂದು ಕೆಲವರು ತಾಯಿಗೆ ಧೈರ್ಯ ಹೇಳುವರು. ಆಕೆ ಯಾರು ಏನು ಮಾಡೆಂದು ಹೇಳಿದರೂ ಅದನ್ನೆಲ್ಲ ಮಾಡುವಳು. ತಮ್ಮ ಕುಲದೈವವಾದ ದತ್ತಸ್ವಾಮಿಗೆ ಪ್ರತ್ಯೇಕವಾದ ಪೂಜೆಗಳನ್ನು ಮಾಡುವಳು. ಹೀಗೆ ನರಹರಿ 7ನೆಯ ವರ್ಷಕ್ಕೆ ಕ್ಕೆ ಬಂದಾಗ ಅವನು ಮಾತನಾಡಲೇ ಇಲ್ಲ. ಬಾಲಕ ಮೂಕನಾಗುತ್ತಾನೆಂದು ತಂದೆ ತಾಯಿಗಳು ಎಷ್ಟೋ ದುಃಖಿತರಾದರು. ಒಂದು ದಿನ ಅಂಬಾ ಅವನ ಪರಿಸ್ಥಿತಿಯನ್ನು ಕಂಡು ಕಣ್ಣೀರಿಟ್ಟಳು. ಅದನ್ನು ನೋಡಿ ನರಹರಿ ಸನ್ನೆಗಳಿಂದ ಆಕೆಗೆ ಸಾಂತ್ವನ ಹೇಳಿ ಪಕ್ಕದಲ್ಲಿದ್ದ ಒಂದು ಕಬ್ಬಿಣದ ವಸ್ತುವನ್ನು ತರಿಸಿ ಅದನ್ನು ಕೈಯಿಂದ ಮುಟ್ಟಿದ. ತಕ್ಷಣವೇ ಅದು ಚಿನ್ನವಾಯಿತು. ಆಶ್ಚರ್ಯದಿಂದ ತಾಯಿ ತಂದೆಯರು ಮತ್ತೆ ಕೆಲವು ವಸ್ತುಗಳನ್ನು ಆತನ ಕೈಯಲ್ಲಿ ಮುಟ್ಟಿಸಿದರು. ಅವು ಕೂಡ ಚಿನ್ನವಾಗಿ ಬದಲಾದವು. ತಮ್ಮ ಮಗ ಸಾಮಾನ್ಯನಲ್ಲವೆಂದು, ಆ ಜನ್ಮ ಸಿದ್ಧನೆಂದು ಅವರು ಗುರುತಿಸಿದರು. ಆದರೂ ಆ ದಂಪತಿಗಳು ಅವನು ಮಾತನಾಡದೇ ಇರುವುದನ್ನು ಕುರಿತು ಭಯಪಡುತ್ತಲೇ ಇದ್ದರು. ಅವನು ವೇದಾಧ್ಯಯನ ಮಾಡಿ ಸ್ವಧರ್ಮವನ್ನು ಹೇಗೆ ಪಾಲಿಸಬಲ್ಲನೆನ್ನುವುದೇ ಮಾಧವ ಶರ್ಮನ ಭಯ. ತಾಯಿ ಒಂದು ದಿನ ಅವನನ್ನು ಒಡಲಿಗೆ ತೆಗೆದುಕೊಂಡು ಕಣ್ಣೀರಿಡುತ್ತಾ, ನನ್ನ ತಂದೆ ನಿನ್ನ ಮಾತುಗಳನ್ನು ಕೇಳಿ ಆನಂದಿಸುವ ಭಾಗ್ಯ ನಮಗಿಲ್ಲವೇ ಎಂದಳು. ಅದನ್ನು ಕೇಳಿ ನರಹರಿ ನಕ್ಕು, ಉಪನಯನ ಮಾಡಿದರೆ ಮಾತನಾಡುತ್ತಾನೆಂದೂ ಮೊಟ್ಟ ಮೊದಲು ಆಕೆಯೊಡನೆಯೇ ಮಾತನಾಡುತ್ತೇನೆಂದು ಸನ್ನೆಗಳಿಂದ ಮೂಲಕ ತಿಳಿಸಿದ. ಆ ಸಂಗತಿ ಕೇಳಿದ ಮಾಧವ ಶರ್ಮ ಅವನ ಉಪನಯನಕ್ಕೆ ಒಂದು ಶುಭ ಮುಹೂರ್ತ ನಿರ್ಣಯಿಸಿ ಊರಿನವರೆಲ್ಲರನ್ನೂ ಆಹ್ವಾನಿಸಿದ. ಗ್ರಾಮಸ್ಥರೆಲ್ಲರೂ ಅವನ ಆಶೆ ನಿರಾಶೆಯಾಗಿ 4 ಜನರಲ್ಲಿ ನಗೆಪಾಟಲಿಗೆ ಗುರಿಯಾಗುತ್ತಾನೆಂದುಕೊಂಡರು. ಕೆಲವರು ಹಿರಿಯರು ಮಾತ್ರ, ಅಯ್ಯ, ಆ ಹುಡುಗ ಗಾಯತ್ರಿ ಮಂತ್ರ ಉಚ್ಚರಿಸಿದರೆ ನಮಗೇನು, ಇಲ್ಲದಿದ್ದರೆ ನಮಗೇನು, ನಮಗೆ ಮಾತ್ರ ಮೃಷ್ಟಾನ್ನ ಭೋಜನ, ಘನವಾಗಿ ದಕ್ಷಿಣೆ ತಾಂಬೂಲಗಳು ಸಿಗುತ್ತವೆ. ಆದ್ದರಿಂದ ಈ ಉಪನಯನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿ ಬಿಡಿ ಎಂದರು. ಎಲ್ಲರೂ ಉಪನಯನಕ್ಕೆ ಮಾಧವ ಶರ್ಮನ ಮನೆಯಲ್ಲಿ ಸೇರಿದರು. ನರಹರಿ ಮುಂಡನ ಮಾತೃಭೋಜನವಾದ ಮೇಲೆ ಜಿಂಕೆ ಚರ್ಮ, ಹಳದಿ ವಸ್ತ್ರಗಳನ್ನು ಧರಿಸಿ ಕಿವಿಯಲ್ಲಿ ಗಾಯತ್ರಿ ಮಂತ್ರ ಉಪದೇಶಿಸಿದಾಗ ನರಹರಿ ಆ ಮಂತ್ರವನ್ನು ಮನಸ್ಸಿನಲ್ಲೇ ಜಪಿಸಿ ದೀಕ್ಷೆ ತೆಗೆದುಕೊಂಡ. ಅನಂತರ ಅವನು ತಾಯಿಗೆ ನಮಸ್ಕಾರ ಮಾಡಿ ಆಕೆಯನ್ನು ಭವತಿ ಭಿಕ್ಷಾಂದೇಹಿ ಎಂದು ಭಿಕ್ಷೆ ಕೇಳಿ ಮೊಟ್ಟ ಮೊದಲು ಆಕೆಯೊಡನೆ ಮಾತನಾಡುತ್ತಾನೆಂದು ತಾನು ಕೊಟ್ಟಿದ್ದ ಮಾತನ್ನು ಉಳಿಸಿಕೊಂಡ. ತಾಯಿ ಮೊದಲು ಭಿಕ್ಷೆ ಕೊಟ್ಟು ಋಗ್ವೇದ ಪಠನ ಮಾಡು, ಆಚಾರವನ್ನು ಪಾಲಿಸು ಎನ್ನುತ್ತಲೂ ನರಹರಿ ಅಗ್ನಿಮೀಳೆ ಪುರೋಹಿತಂ ಎಂದು ಪ್ರಾರಂಭಿಸಿ ಋಗ್ವೇದದಲ್ಲಿನ ಮೊದಲ ಮಂತ್ರವನ್ನು ಹೇಳಿದ. ಅಂಬಾ 2ನೆಯ ಸಲ ಭಿಕ್ಷೆ ಕೊಟ್ಟು ಯಜುರ್ವೇದ ಪಠಿಸು, ಆಚಾರವನ್ನು ಪಾಲಿಸು ಎನ್ನುತ್ತಲೂ ನರಹರಿ ಇಕ್ಷೇತ್ವಾ ಎಂದು ಪ್ರಾರಂಭ ಮಾಡಿ ಯಜುರ್ವೇದದಲ್ಲಿನ ಮೊದಲ ಮಂತ್ರ ಪಠಿಸಿದ. ತಾಯಿ 3ನೆಯ ಸಲ ಭಿಕ್ಷೆ ಕೊಟ್ಟು ಸಾಮ ವೇದ ಪಠಿಸು, ಆಚಾರ ಪಾಲಿಸು ಎನ್ನಲು ನರಹರಿ ಅಗ್ನಿಹಾಯಾಹಿ ಎಂದು ಪ್ರಾರಂಭಿಸಿದ. ಸಾಮ ವೇದದ ಮೊದಲ ಮಂತ್ರವನ್ನು ಗಾನ ಮಾಡಿದ. ಅದು ಕೇಳುತ್ತಲೂ ತಾಯಿ ತಂದೆಯರ ಆನಂದಕ್ಕೆ, ಸಭೆಯಲ್ಲಿದ್ದವರೆಲ್ಲ ಆಶ್ಚರ್ಯಕ್ಕೆ ಮಿತಿಯೇ ಇಲ್ಲದೆ ಹೋಯಿತು. ಜೀವನದಲ್ಲಿ ಮೊದಲ ಸಲ ಮಾತನಾಡುವುದು ಪ್ರಣವೋಚ್ಚಾರಣೆ ನಂತರ ವೇದ ಪಠನದಿಂದಲ್ಲದೆ
ಮಾಡಕೂಡದೆಂದು ನರಹರಿ ಅಷ್ಟು ಕಾಲವೂ ಮಾತನಾಡಲಿಲ್ಲವೆಂದು ಎಲ್ಲರೂ ಅಂದುಕೊಂಡರು. ಆ ಮೂರು ಭಿಕ್ಷೆಗಳು ಆದ ಮೇಲೆ ಆತ ನಾಲ್ಕನೆಯ ವೇದವನ್ನು ಕೂಡ ಹೇಳಿದ. ಆತ ಭಗವಂತನ ಅವತಾರವೆಂದು ತಿಳಿದು ಅಲ್ಲಿ ಸೇರಿದ್ದ ಬ್ರಾಹ್ಮಣರೆಲ್ಲರೂ ನಮಸ್ಕಾರ ಮಾಡಿದರು. ಸರ್ವಶಾಸ್ತ್ರಗಳಿಗೂ ಜನ್ಮಸ್ಥಾನವಾದ ಆ ಪ್ರಭುವಿಗೆ ಇದು ಯಾವ ಮಹಾಕಾರ್ಯ! ಕ್ರತುವು ಪೂರ್ಣವಾಯಿತು. ಮಾಧವ ಶರ್ಮ ದಂಪತಿಗಳು ಅಮಿತೋತ್ಸಾಹದಿಂದ ಮಾವ ಮಾವನಂತೆ ಭಾವಿಸಿದ ಆ ನೂತನ ಬ್ರಹ್ಮಚಾರಿ ನರಹರಿಯನ್ನು ತಾಯಿ ಆಶೀರ್ವದಿಸಿ, ಮಗು, ಇನ್ನು ಮೇಲೆ ನೀನು ಭಿಕ್ಷೆಯಿಂದಲೇ ಜೀವನ ಮಾಡಬೇಕು ಎಂದಳು. ತಕ್ಷಣವೇ ಆತ ತಾಯಿಗೆ ನಮಸ್ಕಾರ ಮಾಡಿ, ಅಮ್ಮ, ನಿನ್ನ ಆಜ್ಞೆಯಂತೆ ನಾನು ಭಿಕ್ಷುವಾಗುತ್ತೇನೆ. ನಾನು ಸನ್ಯಾಸಾಶ್ರಮ ಸ್ವೀಕರಿಸಲು ಅನುಮತಿ ಕೊಡಿ ಎಂದು ತಂದೆಯ ಕಡೆ ತಿರುಗಿದನು. ಆ ಮಾತಿಗೆ ಆ ತಾಯಿ ನಿಶ್ಚೇಷ್ಟಿತಳಾಗಿ ದುಃಖದಿಂದ, ಮಗು, ಒಬ್ಬನೇ ಒಬ್ಬ ಮಗ. ನಾವು 16 ವರ್ಷಗಳು ಎದುರು ನೋಡಿ ಎಷ್ಟೆಷ್ಟೋ ವ್ರತಾಚರಣೆ ಮಾಡಿದ್ದರಿಂದ ಹುಟ್ಟಿದೆ. ಆಮೇಲೆ 7 ವರ್ಷಗಳು ನೀನು ಮಾತನಾಡಲೇ ಇಲ್ಲ. ಇಷ್ಟು ಕಾಲಕ್ಕೆ ಪರಮೇಶ್ವರನ ಕೃಪೆಯಿಂದ ನಾನು ಮಾಡುತ್ತಿರುವ ಪೂಜೆಗಳು ವ್ರತಗಳು ಫಲ ಕೊಟ್ಟು ಈ ದಿನ ಮೊದಲ ಸಲ ನಿನ್ನ ಮಾತು ಕೇಳಿದೆ. ಅದಕ್ಕೆ ನಾನು ಸಂತೋಷ ಪಡುತ್ತಿದ್ದರೆ ನೀನು ಇದೇನು ಹೇಳುತ್ತಿದ್ದೀಯೇ? ಈಗಲೇ ನೀನು ಮನೆ ಬಿಟ್ಟು ಹೊರಟು ಹೋದರೆ ನಮ್ಮ ಗತಿಯೇನು? ನೀನು ಗೃಹಸ್ಥನಾಗಿ ಮಕ್ಕಳಾದ ಮೇಲೆ ಸನ್ಯಾಸ ಮಾಡಬಹುದಲ್ಲವೇ ಎಂದು ಗೋಳಾಡಿದಳು. ಆಗ ನರಹರಿ ತಾಯಿಯನ್ನು ಅಪ್ಪಿಕೊಂಡು ಸಮಾಧಾನ ಮಾಡಿ, ಅಮ್ಮ, ನನ್ನ ಮಾತು ಕೇಳಿ ವಿವೇಕದಿಂದ ಆಲೋಚನೆ ಮಾಡಿ ಈ ವ್ಯರ್ಥವಾದ ದುಃಖವನ್ನು ದೂರ ಮಾಡಿಕೋ. ನಾನು ಧರ್ಮ ರಕ್ಷಣೆಗೋಸ್ಕರವೇ ಅವತರಿಸಿದ್ದೇನೆ. ನಿನಗಿನ್ನೂ 4 ಜನ ಮಕ್ಕಳಾಗಿ ನಿನ್ನನ್ನು ಪ್ರೇಮದಿಂದ ಸೇವಿಸುತ್ತಾರೆ. ಶಂಕರನನ್ನು ಪೂಜಿಸಿದ್ದರಿಂದಲೇ ನಾನು ನಿನ್ನ ಗರ್ಭದಲ್ಲಿ ಜನ್ಮ ತಳೆದೆ ಎಂದು ಹೇಳಿ ಆಕೆಯ ತಲೆಯ ಮೇಲೆ ತನ್ನ ಕೈಯಿಟ್ಟು ಆಶೀರ್ವದಿಸಿದ. ತಕ್ಷಣವೇ ಆಕೆಗೆ ತನ್ನ ಪೂರ್ವಜನ್ಮ ಸ್ಮೃತಿಯುಂಟಾಯಿತು. ಆತ ಶ್ರೀಪಾದ ಶ್ರೀವಲ್ಲಭರಾಗಿ ದರ್ಶನವಿತ್ತರು. ತಕ್ಷಣವೇ ಆಕೆ ಆನಂದದಿಂದ ಪರವಶಳಾಗಿ ಅವರ ಪಾದಗಳ ಮೇಲೆ ಬಿದ್ದು ಹೀಗೆ ಹೇಳಿದಳು, ಸ್ವಾಮಿ, ಪೂರ್ವ ಜನ್ಮದಲ್ಲಿ ಕುಪುತ್ರವತಿಯಾದ ನಾನು ಆತ್ಮಾಹುತಿ ಮಾಡಿಕೊಳ್ಳಬೇಕೆಂದುಕೊಂಡಾಗ ರಕ್ಷಿಸಿದ ಶ್ರೀಪಾದರೇ ನೀವು. ಬ್ರಹ್ಮಾಂಡಗಳೆಲ್ಲ ನಿಮ್ಮಲ್ಲೇ ಇವೆ. ಅಂತಹ ನೀವು ನನ್ನ ಗರ್ಭದಲ್ಲಿ ಹುಟ್ಟಿದ್ದರಿಂದ ನನ್ನ ಗಂಡನ ವಂಶ, ಪಿತೃವಂಶವೂ ಕೂಡ ಪಾವನವಾದವು. ಆತ ಆಕೆಯನ್ನು ಎಬ್ಬಿಸಿ, ಅಮ್ಮ, ಈ ಪೂರ್ವ ವೃತ್ತಾಂತವನ್ನು ಹೊರಹಾಕಬೇಡ. ನಿನಗೊಂದು ರಹಸ್ಯವನ್ನು ಹೇಳುತ್ತೇನೆ. ಅದನ್ನು ರಹಸ್ಯವಾಗಿಯೇ ಇಡು. ನಾನು ಸಂಸಾರ ಅಂಟದ ಸನ್ಯಾಸಿ. ನಾನು ಮಾಡಬೇಕಾದ ತೀರ್ಥಾಟನವೇ ಮೊದಲಾದ ಕಾರ್ಯಗಳು ಬಹಳ ಇವೆ. ಅವುಗಳು ಪ್ರಕಟಿಸುವಂತಹುವಲ್ಲ, ರಹಸ್ಯವಾದವು. ಈ ಕರ್ತವ್ಯ ನನಗೆ ತಪ್ಪದು. ನಾನು ಮನೆಯಲ್ಲಿ ಇರುವುದು ಸಾಧ್ಯವಾಗದು. ಆದ್ದರಿಂದ ನೀನು ನನಗೆ ಅನುಮತಿ ಕೊಡು ಎಂದರು. ಶ್ರೀ ದತ್ತಾಯ ಗುರವೇ ನಮಃ. ಶ್ರೀ ಶ್ರೀಪಾದ ಶ್ರೀ ವಲ್ಲಭಾಯ ನಮಃ. ಶ್ರೀ ನೃಸಿಂಹ ಸರಸ್ವತ್ಯೈ ನಮಃ.